ಬಂದಿದ್ದು ಹೆಚ್ಚಿಗೆ ಖುಷಿಯಾಗಿದೆ. ಯಾಕೆ ಅಂತ ಕೇಳಬೇಡಿ, ಗೊತ್ತು ನನಗೆ ಯಾಕೆ ಅಂತ. ಥ್ಯಾಂಕ್ ಯು ಮೇಡಮ್ ಫಾರ್ ಗೆಟಿಂಗ್ ವಶಿಷ್ಠ ಹಿಯರ್. ಥ್ಯಾಂಕ್ ಯು ಅಮಿತ್. ಬೈ ದ ವೇ, ಈ ಟೀಮ್ ಇವರು ಲಾಸ್ಟ್ ಇಯರ್ ಚಾಂಪಿಯನ್ಸ್. ಇವರು ಲಾಸ್ಟ್ ಇಯರ್ ಚಾಂಪಿಯನ್ಸ್. ಸುಮಾರು ಈ ವರ್ಷ ಅಲ್ವಾ ಎಲ್ರಿಗೂ ಚಿಕ್ಕಬಳ್ಳಾಪುರದ ಮಗಳು ಅಂತ ಎಲ್ರಿಗೂ ಗೊತ್ತಲ್ಲ? ಹೌದಾದ್ರೆ ಒಂದ್ಸತಿ ಓ ಅಂದಿ ಹೋಗ್ಲಿ. ನನಗೆ ನಿಮ್ಮ ಬೆಲ್ ಬಾಟಮ್ ಸಿನಿಮಾ ವಿಪರೀತ ಇಷ್ಟ. ಅದು ಎಷ್ಟೊಂದ್ ಸತಿ ನೋಡಿದೀನಿ ಗೊತ್ತಿಲ್ಲ. ಉಗ್ರಂ, ನೀರ್ ದೋಸೆ, ಸೂಜಿದಾರ, ಬೆಲ್ ಬಾಟಮ್, ಬೆಚ್ಚುಗತ್ತಿ, ಭರ್ಜರಿ, ಸಂಹಾರ, ರನ್ನ, ರಿಕ್ಕಿ. ಕನ್ನಡ ಗೊತ್ತಿಲ್ಲ, ಇದೊಂದು ನೋಡಿಲ್ಲ, ನೋಡ್ಬೇಕು ಅರ್ಜೆಂಟ್ ಆಗಿ. ಇಡೀ ಬೆಂಗಳೂರಲ್ಲಿ ಗೋಳ್ ಬಂದಿರೋದು ಇದು, ಕನ್ನಡ ಗೊತ್ತಿಲ್ಲ. ಹೇಳಿದೆ ಕಣಣ್ಣ, ಎಲ್ಲೂ ನೋಡದೆ ಮರೆಯಕ್ ಸಾಧ್ಯನೇ ಇಲ್ಲ. KGF ನಲ್ಲಿ ನೋಡಿರ್ಲೇಬೇಕು. ನೋಡಿರ್ತೀರಾ? ಥ್ಯಾಂಕ್ ಯು. KGF 1, KGF 2 ಟಗರುನಲ್ಲಿ ನೋಡಿಲ್ಲದೆ ಇರಕ್ ಚಾನ್ಸೇ ಇಲ್ಲ. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಮಾಯಾ ಬಜಾರ್, ರಾಜಾಹುಲಿನ ನೋಡೇ ಇರ್ತೀರಾ. ಮತ್ತೆ ಯದಾ ಯದಾಹಿ, ಇನ್ನೊಂದು ಸಿನಿಮಾ ತುಂಬಾ ಒಂದು ಸರ್ ರಿಲೀಸ್ ಆಗಿಲ್ಲ ಅಲ್ಲ ಗೋದ್ರೆ ಇನ್ನು? ಓಕೆ, ಆಯ್ತಾ? ಓಕೆ ಓಕೆ. ಸೊ ಹೀಗೆ ಬಹಳಷ್ಟು ಸಿನಿಮಾಗಳಲ್ಲಿ it feels really great to be here. And always ನನ್ಗೆ ಇಶಾ ಫಸ್ಟ್ ಕೊಯಂಬತ್ತೂರ್ಗೆ ಹೋಗಿದ್ದು, ಆಮೇಲೆ ಇಲ್ಲಿ ನನ್ನೂರು ಚಿಕ್ಕಬಳ್ಳಾಪುರಲ್ಲಿ ಇಶಾ ಬರ್ತಿದೆ, ಆದಿಯೋಗಿ ಅಂಡ್ ಈಗ ನಮ್ಮ ಲಿಂಗ ಭೈರವಿ. ಸೊ ಇದೆಲ್ಲ ಕೇಳಿ ನಂಗೆ ತುಂಬಾನೇ ಖುಷಿಯಾಗಿ ಅಂಡ್ ಮಲ್ಟಿಪಲ್ ಟೈಮ್ಸ್ ಇಲ್ಲಿಗೆ ಬಂದಿದ್ದೀನಿ. ಅಂಡ್ ಇವತ್ ಎಕ್ಸ್ಟ್ರಾ ಖುಷಿ ಯಾಕೆ ಅಂತಂದ್ರೆ ಈ ಊರಿನ ಅಳಿಯನ್ನ ಕರ್ಕೊಂಡ್ ಬಂದಿದ್ದೀನಿ. ಸೊ ನನ್ನ ಮಗನ್ನ ಲಾಸ್ಟ್ ಟೈಮ್ ಕರ್ಕೊಂಡ್ ಬಂದಿದ್ದೆ, he was shooting last time. ಸೊ ಹಾಗಾಗಿ ಈ ಸರಿ ನಾವು ಕುಟುಂಬದ ಸಮೇತ ಬಂದಿರೋದು ನಂಗೆ ಖುಷಿ ಆಗ್ತಾ ಇದೆ. ಅಂಡ್ ಸ್ಪೆಷಲಿ ಇವತ್ತು ಆಟ ಆಡಿದ್ದು ನಂಗೆ ಟುಕ್ ಮಿ ಬ್ಯಾಕ್ ಟು ಮೈ ಸ್ಕೂಲ್ ಡೇಸ್. ನನ್ನೂರು ಚಿಕ್ಕಬಳ್ಳಾಪುರ, ನನ್ನ ಸ್ಕೂಲ್ PPHS ಅಲ್ಲಿ ನಾನು ಥ್ರೋಬಾಲ್ ಆಡ್ತಿದ್ದೆ.
ಐ ಥಿಂಕ್ ಅದೇ ಲಾಸ್ಟ್, ಮತ್ತೆ ಇಲ್ಲೇ ಇವಾಗ ಇದೇ ಊರಿಗೆ ಬಂದು ಆಡೋ ಹಾಗಾಯ್ತು. ಸೊ ಥ್ಯಾಂಕ್ ಯು, ಬಿಕಾಸ್ ಇದು ನನ್ನ ಒಂದು ಬ್ಯೂಟಿಫುಲ್ ಮೆಮರೀಸ್ ಅಲ್ಲಿ ಒಂದಾಗಿ ಉಳಿಯುತ್ತೆ. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಅಸ್ ಅಂಡ್ ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಲಾಸ್ಟ್ ಇಯರ್ ಯಾರು ಗೆದ್ದಿದ್ದೀರಾ ಅಂಡ್ ಈ ವರ್ಷ ಯಾರು ಆಡಿ ಗೆಲ್ತೀರಾ, ಅಂಡ್ ಆಡೋರ್ಗೆಲ್ಲರಿಗೂ ಆಲ್ ದ ಬೆಸ್ಟ್. ಅಂಡ್ ದಿಸ್ ಅ ನೈಸ್ ಥಿಂಗ್, ಐ ಬಿಲಾಂಗ್ ಹಿಯರ್, ನನ್ಗೆ ಗೊತ್ತಿರುವಂತದ್ದು ಇದು ಅನ್ನೋ ತರದ್ದು. ಯಾಕಂದ್ರೆ ಮೈ ಅಸೋಸಿಯೇಷನ್ ವಿತ್ ಇಶಾ ಫೌಂಡೇಶನ್ ಸಿನ್ಸ್ 2016-17 ಇಂದ ಇಂಜಿನಿಯರಿಂಗ್ ಮಾಡಿದೆ. ಅದಾದ್ಮೇಲೆ ಭೂತ ಶುದ್ಧಿ ಆಗಿರ್ಬೋದು, ಮತ್ತೆ ಸೂರ್ಯಕ್ರಿಯಾ, ಪುಣ್ಯ ಪೂಜಾ, ಲಾಟ್ ಆಫ್ ಥಿಂಗ್ಸ್. ಅಂಡ್ ಲಿಂಗ ಭೈರವಿನ ಮನೆ ಕರೆದು ನಾನು ಏನೋ ಪೂಜೆ ಮಾಡಿಸೋದಕ್ಕೆ ನಂಗೆ ಅವಕಾಶ ಸಿಕ್ತು. ಸೊ ಈ ತರದ ಅಸೋಸಿಯೇಷನ್ ತುಂಬಾ ಸರಿ ನಡೆದಿದೆ. ಅಂಡ್ ಸದ್ಗುರು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡುವಂತ ಒಂದು ಅವಕಾಶ ಕೂಡ ಸಿಕ್ಕಿತ್ತು ರ್ಯಾಲಿ ಫಾರ್ ರಿವರ್ಸ್ ಟೈಮ್ ಅಲ್ಲಿ, ಸೊ ಕಾವೇರಿ ಕಾಲಿಂಗ್ ಟೈಮ್ ಅಲ್ಲಿ. ಸೊ ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಹೇಳ್ಬೋದು. ಸೊ ಈ ತರ ಎಲ್ಲ ಒಳ್ಳೆ ಕಾರ್ಯಕ್ರಮಗಳಲ್ಲೂ ನಂಗೆ ಭಾಗಿಯಾಗೋದಕ್ಕೆ ಇಷ್ಟ. ಅಂಡ್ ಇವತ್ತು ನಮ್ಮ ಫ್ಯಾಮಿಲಿ ಔಟಿಂಗ್ ಇತ್ತು, ಸೊ ಅದು ನಾನು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಂಡು ಸೊ ವಿ ಆರ್ ಹಿಯರ್ ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಅದಕ್ಕೆ ಇವರು ಕೂಡ ಅಕ್ನಾಲೆಜ್ ಮಾಡಿ, ಯಸ್ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಯು, ನಾನು ನಿಮ್ ಜೊತೆ ಬರ್ತೀನಿ ಅಂತ ಬಂದಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ್ಯಾಟ್. Family outing, family outing is now homecoming. ಎಸ್ ಹೌದು. ಸೊ ನನಗೆ ತುಂಬಾ ಇದೆ ಮಾತಾಡೋದಕ್ಕೆ. ಅಂದ್ರೆ ನನ್ಗೆ ಈ ಸಂಸ್ಥೆ ಅವಳೆ ಆಗಿರೋದ್ರಿಂದ ನಾನ್ ಮಾತಾಡೋದಕ್ಕಿಂತ ಅಳಿಯ ಮಾತಾಡ್ಲಿ. ಬಹಳ ಬಹಳ ಖುಷಿ ಆಗುತ್ತೆ ಇಲ್ಲಿ ಬರೋದಕ್ಕೆ. ಏನಂದ್ರೆ ನನಗೆ ಇಶಾ ಫೌಂಡೇಶನ್ ಜೊತೆಗಿನ ಒಡನಾಟ ಅನ್ನಕ್ಕಿಂತ ನಾನು ವರ್ಚುವಲಿ ಸದ್ಗುರು ಅವ್ರನ್ನ ಫಾಲೋ ಮಾಡ್ತಾ ಬಂದವನು, ಅವರ ಮಾತುಗಳನ್ನ ಕೇಳ್ತಾ ಪಾಲಿಸ್ತಾ ತುಂಬಾ ವರ್ಷಗಳಿಂದ ಫಾಲೋ ಮಾಡಿದವನು. ಸಂಗಾತಿಯಾಗಿ ಒಂಥರ ಇದು ಇಶಾ ಫೌಂಡೇಶನ್ ನನ್ನ ಮನೆ ಅಂತ ಅನ್ಕೊಳ್ತಕ್ಕಂತ ಹೆಂಡತಿ ಸಿಕ್ಕಾಗ ನನಗಿನ್ನು ಅಂದ್ರೆ ಸ್ವರ್ಗಕ್ಕೆ ಮೂರೆಗೇಣು ಹಂಗೆ ಸೀದಾ ಒಂದು ಕೊಂಡಿ ಕನೆಕ್ಟ್ ಆಯ್ತು. ಬರಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ, ಅಂದ್ರೆ ಕೆಲಸದ ಒತ್ತಡ ಇರ್ಬೋದು, ಒಂದ್ಸರಿ ಪ್ಲಾನ್ ಮಾಡಿದಾಗ ಅದು ಯಾಕೆ ಅನ್ಕೊಂಡಾಗ ಆಗದೆ ಇರೋದು, ಇವ ಎಲ್ಲ ಕಾರಣಗಳಿಂದ ಬರಕ್ಕಾಗಿರ್ಲಿಲ್ಲ. ಫಸ್ಟ್ ಕೊಯಂಬತ್ತೂರ್ ಹೋಗೋಣ ಅಂತ ಅನ್ಕೊಂಡ್ವಿ. ಈಗ ಅಂದ್ರೆ ನಮ್ಮ ಕರ್ನಾಟಕದ ಹೆಮ್ಮೆ ಆಗಿರ್ತಕ್ಕಂತ ಚಿಕ್ಕಬಳ್ಳಾಪುರದ ಈ ಒಂದು ಜಾಗದಲ್ಲಿ ಇಶಾ ಫೌಂಡೇಶನ್ ಶುರುವಾಗಿದ್ದೇ ಒಂದು ನಮ್ಗೆ ಬಹಳ ಖುಷಿ ವಿಚಾರ. ಅಂಡ್ ಇಲ್ಲಿಗೆ ಈ ಒಂದು ಗ್ರಾಮೋತ್ಸವದ ನೆಪದಲ್ಲಿ ನಾನ್ ಬರೋಂಗಾಗಿದ್ದು ನನ್ನ ಕುಟುಂಬದ ಜೊತೆ ನಾನು ಧನ್ಯ. ಗ್ರಾಮೋತ್ಸವ ಅಂಡ್ ಗ್ರಾಮೋತ್ಸವದ ಅಂಗವಾಗಿ ನೀವೆಲ್ಲ ಇಲ್ಲಿರೋದು, ಇದರ ಬಗ್ಗೆ ನನಗಿನ್ನ ಜಾಸ್ತಿ ನಿಮ್ಗೆ ಗೊತ್ತಿರುತ್ತೆ. ಬಟ್ ಏನಂದ್ರೆ ಉದ್ದೇಶ ಯಾವತ್ತು ದೊಡ್ಡದು. ಉದ್ದೇಶಗಳು ಅಂದ್ರೆ ನಾವು ಕಾಲವಾಗ್ತೀವಿ, ನಮ್ಮ ಉದ್ದೇಶಗಳು ಟ್ರಾನ್ಸೆಂಡ್ ಆಗುತ್ತೆ. ಅದನ್ನ ಉದ್ದೇಶಗಳನ್ನ ಬೆಳೆಸೋದ್ರಲ್ಲಿ, ಒಳ್ಳೊಳ್ಳೆ ಉದ್ದೇಶ ಮುಂದಿನ ತಲೆಮಾರಿಗೂ ತಲುಪಿಸೋದ್ರಲ್ಲಿ ನಿಮ್ಮೆಲ್ಲರ ಕರ್ತವ್ಯ ತುಂಬಾ ದೊಡ್ಡದಿದೆ. ಆ ಕರ್ತವ್ಯನ ಎಲ್ರು ಮಾಡೋಣ. ಗುರುಗಳ ಮಾರ್ಗದರ್ಶನದಲ್ಲಿ ಈ ಕೆಲಸ ಹಿಂಗೆ ನಿರಂತರವಾಗಿ ಸಾಗ್ಲಿ, ಭಾರತದ ಪ್ರತಿ ಹಳ್ಳಿಗೂ ತಲುಪಲಿ ಅಂತ ಆಶಿಸ್ತೀನಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಹಾಡಿರೋಣ ಮಿತ್ರ. ಮರೆತೇ ಹೋದೆನು ಹೊರಟ ಕಾರಣ, ನಿನ್ನಯ ಮಿಂಚಿನ ದಾಳಿಯಲ್ಲಿ. ಕ್ಷಮಿಸು ನನ್ನನು, ತಪ್ಪು ನಿನ್ನದೇ, ಬಿದ್ದರೆ ನಿನ್ನದೇ ತೋಳಿನಲ್ಲಿ. ಗಂಧದ ಹೂವಿಗೂ ದೋಚುವ ಗಾಳಿಗೂ ಎಂತಹ ಸುಂದರ ನೇಹ. ಆಹಾ ಆಹಾ. ನಿಂಗೆ ಯಾವ ಸಾಂಗ್ ಹಾಕೋಣ ಈಗ? ಯಾವ ಸಾಂಗ್ ಬೇಕು? ಯಾವ ಸಾಂಗ್ ಬೇಕು ನಿಂಗೆ? ಯಾವ ಸಾಂಗ್ ಬೇಕು ಹೇಳು ಮಾಮ, ಹೇಳಿ ಯಾವ ಸಾಂಗ್ ಬೇಕಂತ. ಯಾವ ಸಾಂಗ್ ಹಾಕ್ಲಿ? ಮಾತಾಡ್ಬೇಕು, ಸುಮ್ನೆ ಇಟ್ಕೊಳ್ಳೋದಲ್ಲ ಅದು. ಹಲೋ ಹಲೋ ಹೇಳಿ ಮಾಮ ಕೊಡ್ಕಂದ. ಹಲೋ ಅನ್ನು ಕಚ್ ಬರ್ಕಂದ ಮಾಡ್ತೀನಿ, ಸಿಕ್ಕಾಪಟ್ಟೆ ತಲೆಹರಟೆ ಮಾಡ್ತೀನಿ. ಇದು ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಟೈಮ್ ನಾನು ಇಲ್ಲಿ ಬರ್ತಾ ಇರೋದು. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಈ ಒಂದು ಸದ್ಗುರು ಸನ್ನಿಧಿ. ಗ್ರಾಮೋತ್ಸವ ಅನ್ನುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು, ಕ್ರೀಡಾ ಕಾರ್ಯಕ್ರಮ. ನನ್ನಲ್ಲಿರುವಂತಹ ಒಬ್ಬ ಗ್ರಾಮರ್ ಸ್ಟೂಡೆಂಟ್, ವ್ಯಾಕರಣ ಸ್ಟೂಡೆಂಟ್. ಗ್ರಾಮ ಉತ್ಸವ ಯಾವ ಸಂಧಿಗೆ ಸೇರುತ್ತದು? ಗ್ರಾಮ ಉತ್ಸವ, ಗ್ರಾಮೋತ್ಸವ ಯಾವ ಸಂಧಿಗೆ ಸೇರುತ್ತದು? ನಾವೆಲ್ಲ ಓದಿದ್ದು
ಸವರ್ಣ ದೀರ್ಘ ಸಂಧಿ ತಪ್ಪು, ಗುಣಸಂಧಿ. ಗ್ರಾಮೋತ್ಸವ ಗುಣಸಂಧಿಗೆ ಸೇರುತ್ತೆ. ಸಂಧಿಗಳು ಅಂತ ಬಂದಾಗ್ಲೂ ಎರಡು ಶಬ್ದಗಳು ಒಟ್ಟಿಗೆ ಸೇರಿದಾಗ ಅದೊಂದು ಹೊಸ ಶಬ್ದವಾಗಿ ಕ್ರಿಯೇಟ್ ಆಗುತ್ತೆ. ಅದೇ ತರ ಹಲವಾರು ಶಬ್ದಗಳು ಇಲ್ಲಿ ಒಟ್ಟಿಗೆ ಬಂದು ನಾವೆಲ್ಲ ಸದ್ದು ಮಾಡ್ತಾ ಇದೀವಲ್ವಾ, ಇದನ್ನೇ ಗ್ರಾಮೋತ್ಸವ ಅಂತ ಕರೆಯೋದು. ಅಂಡ್ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಗುಣಸಂಧಿಯ ಹಾಗೆ ಗುಣಶಕ್ತಿ ಎರಡು ಒಟ್ಟಿಗೆ ಸೇರಿಸಿ ಸೂಪರ್ ಆಗಿ ಆಡೋಣ, ಮಜಾ ಮಾಡೋಣ. ಆಯ್ತಾ? ರೆಡಿನಾ? ಅಷ್ಟೇ. ಥ್ಯಾಂಕ್ ಯು.